ಆಲ್ಮೋಸ್ಟ್ ಈ ಚಾನಲ್ ಮೇಲೆ ಸ್ನೇಹಿತರೆ ಅಮೌಂಟ್ ನಿಮ್ಗೆ ತೋರಿಸಿದ್ರೆ ನೀವು ಶಾಕ್ ಆಗ್ತೀರ. ಬಿಕಾಸ್ ಅವರು ಒಂದೇ ಒಂದು ತಿಂಗಳಲ್ಲಿ 1,00,000 ರೂಪಾಯಿ ಅರ್ನ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಸೈಡಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಇದು ನನಗೆ ಒಬ್ಬ ಸಬ್ಸ್ಕ್ರೈಬರ್ಸ್ ಗಿಫ್ಟ್ ಕೊಟ್ಟಿರೋ ಅಮೌಂಟ್ ಇದು. ಸೊ ಯಾಕೆ ಇದು ಬಂತು, ಯಾಕೆ ಅವ್ರು ನನಗೆ ಗಿಫ್ಟ್ ಕೊಟ್ಟರು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ನೋಡಿ, ತುಂಬ ಇನ್ಫಾರ್ಮೇಟಿವ್ ಇದೆ, ಹಾಗೆ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋದಿಂದ. ಸ್ನೇಹಿತರೆ, ಈ ರೀತಿ ಅಮೌಂಟ್ ಹಾಕೋದಕ್ಕೆ ಕಾರಣ ನಾನು ಹೇಳ್ತೀನಿ ನೋಡಿ. ಕೆಲವು ದಿನಗಳ ಹಿಂದೆ ನಾನು ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೆ. 3 ಸೀರಿಯಲ್ ಚಾನಲ್ ಮಾಡಿ ಮಾನಿಟೈಸ್ ಮಾಡಿಕೊಂಡು ದುಡ್ಡು ಮಾಡ್ತಿದ್ದಾರೆ ಅನ್ನೋದು. ಎಸ್ ಸ್ನೇಹಿತರೆ, ಒಂದು 2 ಮಂತ್ಸ್ 3 ಮಂತ್ಸ್ ಆಗಿರ್ಬೋದು ಚಾನಲ್ ಸ್ಟಾರ್ಟ್ ಮಾಡಿ. ಚಾನಲ್ ಇವರು ಸ್ಟಾರ್ಟ್ ಮಾಡಿದರು, ಸೀರಿಯಲ್ ಚಾನಲ್ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಎಲ್ಲ ಗೇನ್ ಮಾಡಿಕೊಂಡು ವಾಚ್ ಓವರ್ ಮಾಡಿಕೊಂಡು ಚಾನಲ್ ಮಾನಿಟೈಸೇಷನ್ಗೆ ಅಂತ ಹಾಕಿದರು. ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಚಾನಲ್ ಮಾನಿಟೈಸ್ ಆಗಿಲ್ಲ, ನಿಂತ್ಬಿಡ್ತು. ಸೊ ಅದು ಒಂದೇನೋ ಪ್ರಾಬ್ಲಮ್ ಆಗಿದೆ ಅಂತ ಆ ಚಾನಲ್ ಬಿಟ್ಬಿಟ್ಟು ಬೇರೆ ಚಾನಲ್ ಮಾಡಿ ಆ ಚಾನಲ್ ಮೇಲೂ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಚಾನಲ್ ಮೇಲೆ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರು. ಅದು ಕೂಡ ರಿಜೆಕ್ಟ್ ಆಯಿತು. ಈಗ 2 ಚಾನಲ್ ಮಾಡಿದರು, ಆಗಿಲ್ಲ ಅಂತ ಹೇಳಿ ಮತ್ತೊಂದು ಚಾನಲ್ ಮಾಡಿ ಅದ್ರ ಮೇಲೂ ಕೆಲಸ ಮಾಡಿ ಅದಕ್ಕೂ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿದ್ದಾರೆ. ಬಟ್ 3 ಚಾನಲ್ ಬಂದುಬಿಡ್ತು. ಇನ್ನೇನು ಮಾಡೋದು ಅಂತ ನನ್ನ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ನೋಡಿಕೊಂಡು ಏನೋ ಮಾಡ್ಬೋದು ಅಂತ ಅಂದ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಾನು ನೋಡಿದ ಮೇಲೆ ತುಂಬ ದೊಡ್ಡ ಇಶ್ಯೂ ಔಟ್ ಮಾಡ್ಕೊಂಡ್ಬಿಟ್ಟಿದ್ರು. ಮಲ್ಟಿಪಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿಕೊಂಡು ಚಾನಲ್ ಮೇಲೆಲ್ಲ ಇಶ್ಯೂ ಬಂದಿತ್ತು. ಸೊ ಅದಾದಮೇಲೆ ನಾನು ಚೆಕ್ ಮಾಡಿದೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಇದೆ ನಿಮ್ಮ ಚಾನಲ್ ಮೇಲೆ, ಇದೆಲ್ಲ ಸರಿ ಮಾಡಬೇಕು, ಸರಿ ಮಾಡಿ ಕೊಡ್ತೀನಿ ನಾನು. 3 ಚಾನಲ್ ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ, ಚಿಂತೆ ಮಾಡಿಬಿಡಿ. 3 ಚಾನಲ್ ಮಾಡಿದ್ದೀರಾ, ಇದು ನಿಮ್ಮ ಲಕ್ ಅಂತ ಹೇಳಿದೆ. ಬಿಕಾಸ್ ಅವರು 1 ಚಾನಲ್ ಮಾಡಲಿಕ್ಕೆ ಹೋಗಿ 3 ಚಾನಲ್ ಮಾಡಿದ್ರು. 3 ಚಾನಲ್ ಗ್ರೋ ಆಗಿ ಏನೋ ಒಂದು ಸಮಸ್ಯೆ ಆಗಿತ್ತು, ಇಲ್ಲ ಅಂತಲ್ಲ, ಬಟ್ ನಾನು ಅದು ಸರಿ ಮಾಡಿ ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. 2 ಚಾನಲ್ ಅವ್ರ ಚಾನಲ್ಗೆ ನಾನು ಮಾನಿಟೈಸ್ ಮಾಡಿ ಕೊಟ್ಟೆ. ಒಂದು ಚಾನಲ್ ಇದೇ ಫೆಬ್ರವರಿಗೆ ಡೇಟ್ ಇದೆ, ಆ ಡೇಟ್ಗೆ ನಾನು, ಯಾಕಂದರೆ ರಿಯೂಸ್ ಕಂಟೆಂಟ್ ಅದು ಎಲ್ಲ ಬಂದಿತ್ತು, ಪ್ರಾಬ್ಲಮ್ ಆಗಿತ್ತು. ಇನ್ನು 2 ಚಾನಲ್ ಮೇಲೂ ರಿಯೂಸ್ ಕಂಟೆಂಟ್ ಬಂದಿತ್ತು, ಅದನ್ನು ಸರಿ ಮಾಡಿ ಕೊಟ್ಟು ಅವರಿಗೆ ಮಾನಿಟೈಸ್ ಮಾಡಿ ಕೊಟ್ಟಿದ್ದೆ. ಸೊ ಈಗ ಈ ಮಾನಿಟೈಸ್ ಆಗಿರೋದ್ರಿಂದ ಅವರಿಗೆ ಫಸ್ಟ್ ಪೇಮೆಂಟ್ ಬಂದಿತ್ತು $172. ಅದು ಕೂಡ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡಿ ಸೈಡಲ್ಲಿದೆ. ಸ್ವಲ್ಪ ಪೇಮೆಂಟ್ ಬಂದು ಬ್ಯಾಂಕಲ್ಲಿ ಸ್ಟ್ರಕ್ ಆಗಿತ್ತು ಅವ್ರದ್ದು. ಸೊ ಇವತ್ತು ಆ ಪೇಮೆಂಟ್ ಬಂದ ತಕ್ಷಣಕ್ಕೆ ಫಸ್ಟ್ ಪೇಮೆಂಟ್ ನನಗೆ ಅವರು ಹಾಕಿದ್ದಾರೆ. ಬಂದ ಫಸ್ಟ್ ಪೇಮೆಂಟಲ್ಲೇ ನನಗೆ ಅದರಲ್ಲಿ ಖರ್ಚು ಮಾಡಿದ್ದಾರೆ, ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ ಬಂತು, ಫಸ್ಟ್ ಪೇಮೆಂಟ್ ಬಂತು. ಈಗ ಇನ್ನೂ ಸ್ನೇಹಿತರೆ ಅವ್ರ ಚಾನಲ್ ಮೇಲೆ ಇನ್ನೂ ಪೇಮೆಂಟ್ ಬರಬೇಕಿದೆ. ಇದೇ 21ಗೂ ಅದು ರಿಲೀಸ್ ಆಗುತ್ತೆ. ಈ ಪೇಮೆಂಟ್ ಇವತ್ತು ಯಾಕೆ ಬಂತು ಅಂದರೆ 21ಗೆ ರಿಲೀಸ್ ಆಗಿ ಆವಾಗಲೇ ಬರಬೇಕಾಗಿರೋ ಪೇಮೆಂಟ್ ಒಂದು ಸ್ವಲ್ಪ ಡಿಲೇ ಆಗಿತ್ತು. ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರ ಚಾನಲಲ್ಲಿ. ಏನು ಅಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಬೇಗ ಅಪ್ರೂವ್ ಆಗಿರಲಿಲ್ಲ. ಸೊ ಹಾಗಾಗಿ ಹೋಲ್ಡಲ್ಲಿ ಇತ್ತು. 21ಗೆ ರಿಲೀಸ್ ಆಗಬೇಕಾಗಿರೋ ಪೇಮೆಂಟ್ ಒಂದು ಸ್ವಲ್ಪ ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ಪ್ರಾಬ್ಲಮ್ ಆಗಿ ಬರಲಿಲ್ಲ. ಸೊ 3 ಸಾರಿ ನಾನೇ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಅಪ್ರೂವ್ ಆಯಿತು. ಅಪ್ರೂವ್ ಆದಮೇಲೆ ಇಮಿಡಿಯೇಟಾಗಿ ಫಂಡ್ ಟ್ರಾನ್ಸ್ಫರ್ ಆಗಿ ಈಗ ಅವರ ಖಾತೆಗೆ ಬಂದು ಸೇರಿದೆ. ಬಂದು ತಕ್ಷಣ ನನಗೆ ಇವತ್ತು ಅವರು 5,000 ರೂಪೀಸ್ ಗಿಫ್ಟಾಗಿ ನನಗೆ ಕೊಟ್ಟಿದ್ರು. ಸೊ ಸ್ನೇಹಿತರೆ, ಈ ರೀತಿ ಇವರು ಒಂದೊಂದು ಚಾನಲ್ ಮಾಡಲಿಕ್ಕೆ ಹೋಗಿ 3 ಚಾನಲ್ ಮಾಡಿ ಈಗ ದುಡ್ಡು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಈ ಚಾನಲ್ ಮೇಲೆ ಸ್ನೇಹಿತರೆ ಅಮೌಂಟ್ ನಿಮ್ಗೆ ತೋರಿಸಿದ್ರೆ ನೀವು ಶಾಕ್ ಆಗ್ತೀರ. ಬಿಕಾಸ್ ಅವರು ಒಂದೇ ಒಂದು ತಿಂಗಳಲ್ಲಿ 1,00,000 ರೂಪಾಯಿ ಅರ್ನ್ ಮಾಡಿದ್ದಾರೆ. ಬಟ್ ಪೇಮೆಂಟ್ ಈಗ ಅವ್ರ ಕೈ ಸೇರಿರೋದು 15,000 ಏನೋ ಸಮಥಿಂಗ್ ಬಂದಿದೆ. ಸೊ ಅದರಲ್ಲೇ 5,000 ನನಗೆ ಗಿಫ್ಟ್ ಮಾಡಿದ್ದಾರೆ. ತುಂಬ ಇದೆ, ಇದು ನನಗೆ ಸಫಿಷಿಯೆಂಟ್ ಆಗಿದೆ, ಇನ್ನೇನೋ ನನಗೆ ಬೇಕಾಗಿಲ್ಲ. ಬಟ್ ಕೆಲಸ ಮಾಡಿ ಈಗ 1,00,000 ರೂಪಾಯಿ ಇವರು ಪೇಮೆಂಟ್ ಅರ್ನ್ ಮಾಡಿದ್ದಾರೆ ಸ್ನೇಹಿತರೆ. ನನಗೂ ತುಂಬ ಖುಷಿ ಆಗ್ತಿದೆ. ಅರ್ನ್ ಮಾಡಿದರೆ ನನಗೂ ಒಂದು ಖುಷಿನೇ ಇದೆ. ಬಿಕಾಸ್ ನನ್ನಿಂದ ಒಬ್ಬರ ಬಾಳು, ಒಬ್ಬರ ಜೀವನ ಸುಧಾರಿಸ್ತಿದೆ ಅಂದರೆ ನನಗೂ ತುಂಬ ಖುಷಿ ಆಗ್ತಿದೆ. ಒಂದು ಕಮೆಂಟ್ ಹಾಕಿದ್ರು, ನೀವು ನನ್ನ ಪಾಲಿನ ದೇವರು ಅಂತ ಕಮೆಂಟ್ ಹಾಕ್ತಾರೆ.
ತುಂಬ ದೊಡ್ಡ ಮಾತಿದೆ ಅಂದ್ಕೋಬಾರ್ದು. ಬಟ್ ಅವ್ರಿಗೇನೋ ಅನಿಸುತ್ತೆ, ಈ ರೀತಿ ಎಲ್ಲ ಹೇಳ್ಬಿಡಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಟ್ ಅವರಿಗೂ ಏನೋ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಆಗಿರೋದ್ರಿಂದ ತುಂಬ ಖುಷಿಯಲ್ಲಿ ಅವರಿದ್ದಾರೆ. ಸೊ ನೀವು ಕೂಡ ಈ ರೀತಿ ಏನಾದರೂ ಮಾಡ್ತೀನಿ ಅಂದರೆ ಅವ್ರ ಚಾನಲ್ ಏನು ಯಾವ ರೀತಿ ಮಾಡಿದರು, ಏನೆಲ್ಲ ಅವರು ಮಾಡ್ತಾರೆ, ಯಾವ ರೀತಿ ವಿಡಿಯೋಸ್ ಹಾಕ್ತಾರೆ, ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ನಮ್ಮ ಚಾನಲ್ ಮೇಲೆ ಅವರಿಗೆ ತಂದುಬಿಟ್ಟು ಒಂದು ಇಂಟರ್ವ್ಯೂ ಮಾಡಿ ಅಂತ ಅಂದರೆ ನಾನು ಇಂಟರ್ವ್ಯೂ ಮಾಡ್ತೀನಿ. ಸೊ ಇಂಟರ್ವ್ಯೂ ಮಾಡ್ತೀನಿ. ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಿ. ಸೊ ಕಮೆಂಟ್ ಹಾಕಿ. ನಾನೊಂದು ಆಲ್ರೆಡಿ ಅವ್ರ ಬಗ್ಗೆ ಪೋಸ್ಟ್ ಹಾಕಿದ್ದೆ. ಬಟ್ ನಾನು ಅವ್ರ ಪೇಮೆಂಟ್ ಬಂದ ಮೇಲೇ ಇನ್ನೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಹೋಲ್ಡಲ್ಲಿದ್ದೆ. ಸೊ ಈಗ ಪೇಮೆಂಟ್ ಬಂದಿದೆ, ಅವರಿಗೆ ನಮ್ಮ ಚಾನಲ್ ಮೇಲೆ ಕರೆದು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಇದೆ. ಸೊ ಮಾಡಬೇಕಾ ಬೇಡ ನೀವೇ ಕಮೆಂಟ್ ಮಾಡಿ ಹೇಳಿ. ನೀವು ಈಗ ಕಮೆಂಟ್ ಹಾಕಿದರೆ ನಾನು ಖಂಡಿತ ಅವರಿಗೆ ನನ್ನ ಚಾನಲ್ ಮೇಲೆ ಇಂಟರ್ವ್ಯೂ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಸ್ ಬೇಕು. ನೀವು ಕಮೆಂಟ್ ಹಾಕಿದರೆ ಅವ್ರೇನೇನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಇದ್ರ ಬಗ್ಗೆ ಏನಾದರೂ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ ಮೇಲೆ ಅವರಿಗೆ ಇಂಟರ್ವ್ಯೂ ಮಾಡಿ ಎಲ್ಲ ಡೀಟೇಲಾಗಿ ಕೇಳೋಣ. ಸೊ ನೀವು ಕೂಡ ಇದು ಮಾಡಿ ನೀವು ಅರ್ನ್ ಮಾಡ್ಕೋಬೋದು. ಸೊ ಒಂದೇ ಒಂದು ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಅರ್ನಿಂಗ್ ಅಂದರೆ ತುಂಬ ದೊಡ್ಡ ಅಮೌಂಟ್ ಇದೆ ಸ್ನೇಹಿತರೆ. ಇದು ಮನೆಯಲ್ಲಿ ಕೂತ್ಕೊಂಡು ಒಬ್ಬ ಹೆಣ್ಮಗು 1 ಲಕ್ಷ ರೂಪಾಯಿ ದುಡಿಬೋದು ಅನ್ನೋದಕ್ಕೆ ಇವ್ರು ಸಾಕ್ಷಿ ಇದ್ದಾರೆ. ಸೊ ಅದು ಕೂಡ ನಿಮಗೆ ನಾನು ಯಾವುದೇ ವಿಡಿಯೋ ಮಾಡಲಿ ವಿದೌಟ್ ಪ್ರೂಫ್ ನಾನು ಯಾವುದೂ ಮಾಡಲ್ಲ. ಸೊ ಪ್ರೂಫ್ ತೊಗೊಂಡು ಬಂದೆ ಸರಿಯಾಗಿ ಏನಿದೆ ಏನಿಲ್ಲ ಅಂತ ತೋರಿಸಿನೇ ನಾನು ಮುಂದಿನ ಕೆಲಸ ಮಾಡ್ತಾಯಿರ್ತೀನಿ. ಸೊ ಇವ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಇದೆ. ಮಾಡಬೇಕು ಅಂದರೆ ನಿಮ್ಮ ಕಮೆಂಟ್ಸ್ ಮೇಲೆ ಡಿಪೆಂಡ್ ಇದೆ. ನೀವು ಎಷ್ಟು ಕಮೆಂಟ್ ಹಾಕ್ತೀರಾ ಅದ್ರ ಮೇಲೆ ನಾನು ಒಂದು ವಿಡಿಯೋ ಶೂಟ್ ಮಾಡಿ ಇಂಟರ್ವ್ಯೂ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇದರಿಂದ ನಿಮಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಹೇಗೆ ನಾವು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು ಸೀರಿಯಲ್ ಚಾನಲ್ ಮಾಡಿದರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ, ಯಾಕೆಂದರೆ ತುಂಬ ಜನರಿಗೆ ಸ್ಟ್ರೈಕ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ಸ್ಟ್ರೈಕ್ ಬರಬಾರ್ದು ಅಂದರೆ ಯಾವ ರೀತಿ ನಾವು ಚಾನಲ್ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೂ ನಮ್ಮ ಹತ್ರ ನಾಲೆಜ್ ಬೇಕು. ಸೊ ಈ ರೀತಿ ಮಾಡಿದ್ರೇ ಚಾನಲ್ ಉಳಿಯುತ್ತೆ, ಇಲ್ಲಾಂದರೆ ಸ್ಟ್ರೈಕ್ಸ್ ಎಲ್ಲ ಬಂದು ಚಾನಲ್ ಡಿಲೀಟ್ ಆಗುತ್ತೆ. ಸೊ ತುಂಬ ದುಡ್ಡು ಮಾಡ್ತಿದ್ದಾರೆ ಸ್ನೇಹಿತರೆ, ನಾನು ನೋಡಿದ್ದೀನಿ. ಬಟ್ ಇದು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದು. ಸೊ ಇದರ ಮೇಲೆ ನೀವು ನೋಡಿಕೊಂಡು ನೀವು ಕೂಡ ಕೆಲಸ ಮಾಡ್ಬೋದು. ಸೊ ನನಗೂ ಒಂದು ಸ್ವಲ್ಪ ಖುಷಿ ಆಯಿತು. ಇಷ್ಟು ದೊಡ್ಡ ಅಮೌಂಟ್, ಇಷ್ಟು ದೊಡ್ಡ ಪೇಮೆಂಟ್ ಇವರು ನನಗೆ ಮಾಡಿದ್ದಾರೆ ಅಂದರೆ ನಾನು ಇವ್ರ ಬಗ್ಗೆ ಹೇಳಬೇಕು, ಇವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಆಮೇಲೆ ನಿಮಗೂ ಇದರಿಂದ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಅಂತ ಈ ರೀತಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ನನಗೂ ತುಂಬ ಖುಷಿ ಆಯಿತು. ಇಷ್ಟು ಪೇಮೆಂಟ್ ಹಾಕಿದ್ದಾರೆ ಅಂದಮೇಲೆ ಒಂದು ಶಾಕ್ ಆಯಿತು, ಇಷ್ಟು ಪೇಮೆಂಟ್ ಒಮ್ಮೆಗಲೇ ಹಾಕಿಬಿಟ್ಟಿದ್ದಾರಲ್ಲಪ್ಪ ಅಂತ ಹೇಳಿ. ಯಾಕೆಂದರೆ ಇಷ್ಟು ಅಮೌಂಟ್ ನಾನು ಯಾರಿಗೂ ಚಾರ್ಜ್ ಅದು ಮಾಡಲ್ಲ. ಬಟ್ ಇವರು ಇಷ್ಟು ಪೇಮೆಂಟ್ ನನಗೆ ಹಾಕಿದ್ರು, ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು, ವೀಡಿಯೋ ಮಾಡ್ತಿದ್ದೀನಿ. ಸೊ ನೀವು ಕೂಡ ಏನಾದರೂ ಯೂಟ್ಯೂಬ್ ಮೇಲೆ ಮಾಡಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ, ಸರಿಯಾಗಿ ಕೆಲಸ ಮಾಡಿ. ಮಾಡೋದ್ರಲ್ಲೇ ಒಂದು ಸ್ವಲ್ಪ ಜಾಣತನ ಇದೆ, ಅದನ್ನು ನೀವು ನೋಡಿಕೊಂಡು ಕೇಳಿಕೊಂಡು ಸರಿಯಾಗಿ ಅದ್ರ ಮೇಲೆ ಕೆಲಸ ಮಾಡಿ. ತುಂಬ ಜನರಿಗೆ ಸ್ಟ್ರೈಕ್ಸ್ ಎಲ್ಲ ಬರ್ತಾಯಿದೆ. ನಿನ್ನೆ ಒಬ್ಬರು ನನಗೆ ಹಾಕಿದ್ರು, ಸ್ಟ್ರೈಕ್ ಬಂದಿದೆ ಸರ್, ಏನು ಮಾಡೋದು ಅಂತ ಹೇಳಿ. ಬಟ್ ಈ ಸ್ಟ್ರೈಕ್ ಬರಬಾರ್ದು ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಬೇಕು. ಮಾಡೋದ್ರಲ್ಲೇ ಒಂದು ಸ್ವಲ್ಪ ಜಾಣತನ ಇದೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಅದರ ಮೇಲೆ ಕೆಲಸ ಮಾಡಿದರೆ ಖಂಡಿತ ನೀವು ಕೂಡ ಒಳ್ಳೆ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಮಂತ್ಲಿ ಏನಿಲ್ಲ ಅಂದರೂ ನಮ್ಗೆ ನೋಡಿ, ಮನೇಲಿ ಇದ್ದೀವಿ ಅಂದರೆ ಒಂದು 10-20,000 ಅರ್ನಿಂಗ್ ಆಗ್ತಿದೆ ಅಂದರೆ ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಒಂದು ಲೈಫಿಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಏನಾದರೂ ಮಾಡ್ತಿದ್ದೀರಾ ಅನ್ನೋದು ಕೂಡ ನಿಮಗೂ ಖುಷಿ ಇರುತ್ತೆ. ಸೊ ಈ ರೀತಿ ಏನಾದರೂ ಮಾಡಬೇಕು ಅಂದರೆ ಹೇಳಿ, ಇವರಿಗೆ ನಾವು ಇಂಟರ್ವ್ಯೂ ಮಾಡೋಣ, ಕೇಳೋಣ. ಸೊ ಇವರು ಕೂಡ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ನೀವು ಕಮೆಂಟ್ ಹಾಕೋದ್ರ ಮೇಲೆ ಡಿಪೆಂಡ್ ಇದೆ, ನಾನು ಇಂಟರ್ವ್ಯೂ ಮಾಡ್ತೀನಿ. ನೀವು ಕಮೆಂಟ್ ಹಾಕಿ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅದನ್ನು ನೋಡಿಕೊಂಡು ಒಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಮತ್ತು ಏನಾದರೂ ನಿಮ್ಗೆ ಕೇಳಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಕಮೆಂಟ್ ಹಾಕಿ. ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಆ ವಿಡಿಯೋದಲ್ಲಿ ಆ ಇಂಟರ್ವ್ಯೂ ಮಾಡುವಾಗ ಆ ಕ್ವಶನ್ಸ್ ಪಿಕ್ ಮಾಡಿ ಅವ್ರಿಗೆ ಕ್ವಶನ್ ಕೇಳಿ ನಾನು ಇಂಟರ್ವ್ಯೂ ಮಾಡ್ತೀನಿ. ಸೊ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಅಪ್ಡೇಟ್ ಕೊಡಬೇಕು, ಈ ರೀತಿ ನೀವು ಏನಾದರೂ ಮಾಡಿ ಅಂತ ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ, ಮೋಟಿವೇಶನ್ ಅನಿಸಿದರೆ, ಏನಾದರೂ ಮಾಡಬೇಕು ಅನ್ನೋ ಇಚ್ಛೆ ಆಯಿತು ಅನಿಸಿದರೆ ಕಮೆಂಟ್ ಹಾಕಿ, ಲೈಕ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಆದರೂ ಇಂಥದ್ದೇ ವಿಡಿಯೋ ನಾನು ಹಾಕ್ತಾ ಇರ್ತೀನಿ. ಇನ್ನು ಏನಾದರೂ ನಿಮ್ಗೆ ಸಮಸ್ಯೆ ಆಗಿದೆ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಚಾನಲ್ ಮೇಲೆ ಒಂದು 2 ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ನೀವು ವಿಡಿಯೋ ನೋಡಿಕೊಂಡು ಅದರಲ್ಲಿ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸಮ್ ಅಮೌಂಟ್ ಚಾರ್ಜ್ ಮಾಡ್ತಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಈ ರೀತಿ ಕೆಲಸಕ್ಕೆ ಪ್ರೋತ್ಸಾಹ ಕೊಡಿ. ನೋಡಿ, ಈ ಚಾನಲ್ ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ, ಬಟ್ ತುಂಬ ವೀಡಿಯೋಸ್ ಏನೂ ಹಾಕಲ್ಲ ನಾನು. ಬಿಕಾಸ್ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲೇ ನನ್ನ ಟೈಮ್ ಹೋಗ್ತಾಯಿದೆ. ಅದಕ್ಕಾಗಿ ಒಂದು ಸ್ವಲ್ಪ ಏನು ಅಮೌಂಟನ್ನು ನಾನು ಚಾರ್ಜ್ ಮಾಡ್ತಿದ್ದೀನಿ. ಚಾರ್ಜ್ ಪೇ ಮಾಡಿ ನನ್ನಿಂದ ನೀವು ಕೆಲಸ ತೊಗೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೊಂದು ಪ್ರೇರಣೆ ಸಿಗುತ್ತೆ ಸ್ನೇಹಿತರೆ. ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ, ನೀವು ಪ್ರೋತ್ಸಾಹ ಕೊಟ್ಟಾಗ ನನಗೆ. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಎಲ್ಲ ವೀಡಿಯೋಸ್ ಮೇಲೂ ನೀವು ಒಂದು ಲೈಕ್ ಕೊಡಲೇಬೇಕು. ಇದು ನನ್ನ ರಿಕ್ವೆಸ್ಟ್ ಇದೆ. ನಿಮ್ಗೆ ಯಾವುದೂ ಹಣ ಖರ್ಚಾಗಲ್ಲ, ಜಸ್ಟ್ ಒಂದು ಲೈಕ್ ಕೊಡ್ತೋದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಸೊ ನಂಗೆ ಪ್ರೋತ್ಸಾಹ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.